ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ ನಂತರ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್ಗಳನ್ನ ಆಡೋದಕ್ಕೆ 2 ಟೀಮ್ಗಳನ್ನ ಮಾಡಿದ್ದಾರೆ. ಆ ಟೀಮಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಮುಂಚಿನ ವಿಡಿಯೋದಲ್ಲೇ ನಾನು ನಿಮಗೆ ತಿಳಿಸಿದ್ದೇನೆ. ಇನ್ನು ಟಾಸ್ಕ್ಗಳನ್ನ ಆಡೋದಕ್ಕೆ ಭವ್ಯ ಟೀಮ್ ಮತ್ತು ಶೋಭಿತಾ ಟೀಮ್ ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಯಾರ ಬಳಿ ಜಾಸ್ತಿ ಪಾಯಿಂಟ್ಸ್ ಅಂದರೆ ದುಡ್ಡು ಅಂತ ಏನು ಕೊಟ್ಟಿದ್ದಾರೋ ಆ ಪಾಯಿಂಟ್ಸ್ ಜಾಸ್ತಿ ಇರುತ್ತೋ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಹೇಳಿರ್ತಾರೆ. ಇನ್ನು ಬಾಲ್ ಟಾಸ್ಕ್ನ ನೀವು ಅರ್ಧನ ಎಪಿಸೋಡಲ್ಲಿ ನೋಡಿದ್ರಿ, ಇನ್ನು ಅರ್ಧ ಎಪಿಸೋಡು ಇವತ್ತು ಟೆಲಿಕಾಸ್ಟ್ ಆಗುತ್ತೆ. ಆದರೆ ಬಾಲ್ ಟಾಸ್ಕಲ್ಲಿ ಯಾರು ಗೆದ್ದಿದ್ದು ಅನ್ನೋದು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು. ಶೋಭಾ ಅವರ ಟೀಮ್ ಗೆದ್ದಿದೆ ಅಂತ ಹೇಳ್ಬೋದು. ಯಾಕಂದರೆ ಚೈತ್ರ ಅವರ ಬಳಿ ಜಾಸ್ತಿ ಪಾಯಿಂಟ್ಸ್ ಇದೆ ಈಗ. ಯಾಕಂದರೆ ಅವರು ಐಶ್ವರ್ಯ ಬಳಿ ಕೂಡ ಪಾಯಿಂಟ್ಸ್ನ ಕದ್ದಿದ್ರು. ಅದು ಅಲ್ಲದೆ ಬಾಲ್ ಟಾಸ್ಕಲ್ಲಿ ಗೆದ್ದಿರೋದ್ರಿಂದ ಚೈತ್ರ ಅವರ ಬಳಿ ಈಗ ಪಾಯಿಂಟ್ಸ್ ಜಾಸ್ತಿ ಇರುತ್ತೆ. ಇನ್ನು ಚೈತ್ರ ಅವರ ಬಳಿ ಇರುವಂಥ ಪಾಯಿಂಟ್ಸ್ನ ಎತ್ತೋದಕ್ಕೆ ಗೌತಮಿ, ಮಂಜು, ಶಿಶಿರ್ ಹಾಗೆಯೇ ಗೋಲ್ಡ್ ಸುರೇಶ್, ಐಶ್ವರ್ಯ ಅವರು ಇಲ್ಲಿ ಪ್ಲ್ಯಾನ್ನ ಮಾಡ್ತಾ ಇದ್ದಾರೆ. ಚೈತ್ರ ಅವರು ಕೂಡ ತುಂಬಾ ಕಿಲಾಡಿ ಅಂತಲೇ ಹೇಳ್ಬೋದು. ತಮ್ಮ ಪಾಯಿಂಟ್ಸ್ನ ಸೇವ್ ಮಾಡ್ಕೊಳ್ಳೋದಕ್ಕೆ 40ರಿಂದ 45 ಪಿನ್ ಹಾಕಿ ತಮ್ಮ ಸೀರೆಯಲ್ಲಿ ಪಿನ್ ಮಾಡ್ಕೊಂಡಿದ್ದಾರೆ. ಇನ್ನು ಗೌತಮಿ ಅವರು ಕೂಡ ಆ ಪಾಯಿಂಟ್ಸ್ನ ಕಿತ್ಕೊಳ್ಳೋದಕ್ಕೆ ನೀವು ಪಂಚ ಹಾಕ್ಬೋದಿತ್ತಾನೆ ಅಂತ ಕೂಡ ಮಸಲತನ ಮಾಡ್ತಾ ಇದ್ದಾರೆ. ಇನ್ನು ಡ್ರೆಸ್ಸಿಂಗ್ ರೂಮಲ್ಲಿ ಚೈತ್ರ ಅವರು ಪಂಚನ ಧರಿಸೋದಕ್ಕೆ ಅಂತ ಹೋದಂಥ ಸಂದರ್ಭದಲ್ಲಿ ಗೌತಮಿ ಹಾಗೂ ಐಶ್ವರ್ಯ ಅವರು ಒಂದಾಗಿದ್ದಾರೆ ಅಂತಲೇ ಹೇಳ್ಬೋದು. ಪಾಯಿಂಟ್ಸ್ನ ಕಿತ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನನ ಪಟ್ಟಿದ್ದಾರೆ. ಕಿತ್ಕೊಳ್ಳೋಂಗಿಲ್ಲ, ಅತ್ಯಂತ ಕೀಳ್ ಲೆವೆಲ್ಗೆ ಇಳಿದಿದ್ದೀರಾ ನೀವೆಲ್ಲ ಅಂತ ಕೂಡ ಎಲ್ರಿಗೂ ಸೇರಿಸಿನೇ ಬೈತಾರ್ತಾರೆ ಚೈತ್ರ ಅವರಿಲ್ಲಿ. ಇನ್ನು ಐಶ್ವರ್ಯ ಅವ್ರಿಗಂತೂ ಲೋ ಲೆವೆಲು ಹಾಗೆ ಹೇಗೆ ಅಂತ ಸರಿಯಾಗಿಯೇ ಚೈತ್ರ ಬೈದಿರ್ತಾರೆ. ಲೋ ಲೆವೆಲ್ ಅಂತ ಮಾತಾಡಬೇಡಿ ಅಂತ ಕೂಡ ಐಶ್ವರ್ಯ ಇಲ್ಲಿ ಕೋಪಗೊಂಡಿದ್ದಾರೆ. ಇನ್ನು ಗುಂಪುಗಾರಿಕೆ ಮಾಡಿಕೊಂಡು ಆ ಕುತಂತ್ರದಿಂದ ನಾನಂತೂ ಆಡಲ್ಲ ಅಂತಲೂ ಕೂಡ ಚೈತ್ರ ಅವರಲ್ಲಿ ಮುಖಕ್ಕೆ ಹೊಡೆದಂಗೆ ಹೇಳ್ತಿರ್ತಾರೆ ಎಲ್ರಿಗೂ. ಹಾಗೆಯೇ ಐಶ್ವರ್ಯರಿಗೂ ಕೂಡ ಡ್ರಾಮಾ ಕ್ವೀನ್ ಅಂತ ಹೇಳ್ತಾರೆ. ನಾನು ಡ್ರಾಮಾ ಕ್ವೀನ್ ಅಂತಲೂ ಕೂಡ ಐಶ್ವರ್ಯ ಅವರಲ್ಲಿ ಕೋಪದಲ್ಲಿ ಹೇಳ್ತಿರ್ತಾರೆ. ಇನ್ನು ಪಾಯಿಂಟ್ಸ್ಗಳನ್ನ ಚೈತ್ರ ಬಳಿ ಕಿತ್ಕೊಳ್ಳೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಈ ರೀತಿಯಾಗಿ ಜಗಳ ಆಗಿದೆ ಅಂತಲೇ ಹೇಳ್ಬೋದು. ಗುಂಪು ಕಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬರಲ್ಲ, ಸಿಂಗಲ್ ಸಿಮ್ಮದ ರೀತಿ ನಾನು ಬರ್ತೀನಿ ಅಂತ ಕೂಡ ಚೈತ್ರ ಅವರು ಇಲ್ಲಿ ಒಂದು ಅವಾಜ್ನ ಆಗ್ತಾ ಇದ್ದಾರೆ ಎಲ್ರಿಗೂ. ಹೌದು, ಚೈತ್ರ ಅವರ ಪಾಯಿಂಟ್ಸ್ನ ಕದಿಬೇಕು ಅಂತ ಮನೆಯವರೆಲ್ಲರೂ ಕೂಡ ಸ್ವಲ್ಪ ಜನ ಒಟ್ಟಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಚೈತ್ರ ಅವರು ಇಲ್ಲಿ ಒಬ್ಬಂಟಿ ಆಗಿದ್ದಾರೆ ಅಂತಲೇ ಹೇಳೋದು. ಈ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಬಿಗ್ ಬಾಸ್ ಸೀಸನ್ ನಂತರ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಚೈತ್ರ ಅವ್ರಿಗೆ ಈ ರೀತಿ ಮಾಡಿದ್ದು ಸರಿನಾ ತಪ್ಪಾ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿ ಯಾರು ಅಂತಲೂ ಕೂಡ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.